Hello friends, welcome back to PS Chem Academy. So here today I am going to discuss with you the most important concept of D and A block elements chapter. So students, you already knew that from this chapter you will get around 9 marks. So in the part C, surely you will get the 3 marks 2 questions or else 3 mark 3 questions. So it depends upon the 2 mark questions. I already explained in a previous video the entire blueprint of the all the chapters. Okay, so now if you consider this D and A block elements chapter, so there are some important questions are there. So these are also called as do or die questions. ನೀವು ಈ ಚಾಪ್ಟರ್ ಓದ್ಲಿಕ್ಕತ್ತೀರಿ ಅಂತ ಹೇಳಿದ್ರೆ ಫಸ್ಟ್ ಪರ್ಫೆಕ್ಟ್ ಆಗೋ ಒಂದಿಷ್ಟು ಕ್ವಶನ್ಸ್ ಇದ್ರಾಗಿದ್ದಾವೆ. ಸೊ ಅವು ಯಾವ್ಯಾವ್ದಪ್ಪ ಅಂತ ಹೇಳಿದರೆ, ಒಂದು ಪ್ರಿಪ್ರೇಷನ್ ಆಫ್ K2Cr2O7, ಅನದರ್ ಒನ್ ಈಸ್ ದ ಪ್ರಿಪ್ರೇಷನ್ ಆಫ್ KMnO4. ಇದರಷ್ಟೇ ಅಲ್ಲದೆ ಇದ್ರ ಮೇಲಿನ ಕೆಮಿಕಲ್ ಪ್ರಾಪರ್ಟೀಸ್ ಮೇಲೂ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಈಗ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ನೀವು ರಿಯಾಕ್ಷನ್ಸ್ ಅಂತ ಅಂದರೆ ಬರೀ ಬ್ಯಾಟ್ ಹಾಕ್ತಾ ಹೋಗ್ತೀರಿ. ಸೊ ಬ್ಯಾಟ್ ಹಾಕಿದರೆ ಸೊ ಡೆಫಿನೆಟ್ಲಿ ನಿಮಗೆ ಇದು ಏನೋ ರಿಯಾಕ್ಷನ್ಸ್ ನೆನಪುಳಿಯೋದಿಲ್ಲ. ಒಂದಿಷ್ಟು ಜನಕ್ಕೆ ಓದಿರ್ತೀರಿ, ಎಕ್ಸಾಮಲ್ಲಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗ್ತದೆ. ಒಂದಿಷ್ಟು ಜನ ಏನು ಮಾಡ್ತೀರಪ್ಪ ಅಂತ ಹೇಳಿದರೆ ಎಂಡ್ ಪ್ರಾಬ್ಲಮ್ ಒಂದಿಷ್ಟು ಜನಕ್ಕೆ ಇರ್ತದೆ. ಅಂದರೆ ಯಾವ ರಿಯಾಕ್ಷನ್ ಎಲ್ಲಿ ಬರೀಬೇಕು ವಾಟ್ ಅದೆಲ್ಲ ಫುಲ್ ಕನ್ಫ್ಯೂಷನಲ್ಲಿ ಇರ್ತೀರಿ. ಸೊ ಅದಕ್ಕೆ ಏನು ಮಾಡಬೇಕು, ಬ್ಯಾಟ್ ಹಾಕೋದನ್ನು ಮಗ್ಗಪ್ ಮಾಡೋದನ್ನು ಬಿಟ್ಟು ಕಾನ್ಸೆಪ್ಟ್ ಏನೈತೆ ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಇನ್ ದಿಸ್ ವಿಡಿಯೋ, ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಯು ದ ಸಮ್ ಇಂಪಾರ್ಟೆಂಟ್ ಹಿಂಟ್ಸ್ ಆ್ಯಂಡ್ ಟ್ರಿಕ್ಸ್ ರಿಗಾರ್ಡಿಂಗ್ ದಿ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್. ಸೊ ನೀವು ಇದನ್ನು ನಾ ಹೇಳ್ದಂಗೆ ಓದ್ಬಿಟ್ರೆ ಸೊ ಡೆಫಿನೆಟ್ಲಿ ನಿಮ್ಮ ತಲೆಯಲ್ಲಿ ಅದು ಫಿಕ್ಸ್ ಆಗಿಬಿಡ್ತದೆ. ಸೊ ಈ ವಿಡಿಯೋದಾಗ ನಾವು ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಪ್ರಿಪ್ರೇಷನ್ ನೋಡ್ತಾ ಹೋಗೋಣ. So in this preparation of potassium dichromate, so we have total 3 steps. In the first step 1, so we are going to take the potassium chromate. So for that we are going to add the sodium chromate, sodium carbonate. So in presence of oxygen we will get the sodium chromate. That is the first step, preparation of Na2CrO4. In the next step, that is preparation of sodium dichromate, and the last stage potassium dichromate. In that stage only we are going to get the beautiful crystals of the K2Cr2O7. So here the first step is preparation of sodium chromate. ಸರ್, ಇದು ಪ್ರಿಪ್ರೇಷನ್ ಆಫ್ ಸೋಡಿಯಂ ಕ್ರೋಮೇಟಲ್ಲಿ ಏನೇನು ಮಾಡ್ತೀವಿ ಸರ್, ಅದನ್ನು ಬಾಯಟ್ ಹಾಕೋದು ಹೆಂಗೆ ಏನು ಅದೆಲ್ಲ ಬೇಡ, ಬಾಯಟ್ ಹಾಕೋದೇ ಬೇಡ ನೀವು. ಸೊ ಐ ವಿಲ್ ಗಿವ್ ಯು ದ ಮೋಸ್ಟ್ ಇಂಪಾರ್ಟೆಂಟ್ ಹಿಂಟ್ ಆ್ಯಸ್ ವೆಲ್ ಆಸ್ ದಿ ಟ್ರಿಕ್ಸ್ ಟು ರಿಮೆಂಬರ್ ಆಲ್ ದೀಸ್ ರಿಯಾಕ್ಷನ್ಸ್. ಸೊ ನೀವೇ ಬರೀತೀರಿ. ಈಗ ಒಂದು ಸಾರಿ ಕೇಳಿಸ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಸೊ ಡೆಫಿನೆಟ್ಲಿ ಸೊ ಯು ವಿಲ್ ಏಬಲ್ ಟು ರೈಟ್ ಆಲ್ ದೀಸ್ ರಿಯಾಕ್ಷನ್ಸ್. ಸೊ ಎಕ್ಸಾಮಲ್ಲಿ ಕ್ವಶನ್ಸ್ನ ನೀವು ಯಾವ ರೀತಿ ಆದರೂ ಅವ್ರು ಕೇಳ್ಬೋದು ನಿಮಗೆ. ರೈಟ್ ದಿ ಪ್ರಿಪ್ರೇಷನ್, ಎಕ್ಸ್ಪ್ಲೇನ್ ದಿ ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಅಯಾನ್ ಅಂತ ಕೇಳ್ಬೋದು, ಕ್ರೋಮೈಟ್ ಓರ್ ಅಂತ ಕೇಳ್ಬೋದು, ಆರ್ ಎಲ್ಸ್ ಸೆಂಟೆನ್ಸ್ ಬೇಸ್ಡ್ ಕ್ವಶನ್ಸು ಕೇಳ್ಬೋದು. ನಾನು ಆಲ್ರೆಡಿ ನಿಮಗೆ ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿಬಿಟ್ಟೇನೆ, ಸೆಂಟೆನ್ಸ್ ಬೇಸ್ಡ್ ಕ್ವಶನ್ಸ್ ಒಂದಿಷ್ಟು ಕೇಳ್ಬೋದು ಅವರು. ಆಮೇಲೆ ಈ ಮತ್ತೆ ಬರೀ ರೈಟ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಫಾರ್ ದಿ ಪ್ರಿಪ್ರೇಷನ್ ಆಫ್ K2Cr2O7 ಅಂತ ಕೇಳ್ಬೋದು. ಸೊ ವಾಟ್ ಎವರ್ ದ ಕ್ವಶನ್ ಇಸ್ ದೇರ್, ಸೊ ಯು ಶುಡ್ ಏಬಲ್ ಟು ರೈಟ್ ದಿ ಆನ್ಸರ್ ಫಾರ್ ದಿ ಗಿವನ್ ಕ್ವಶನ್ಸ್, ರೈಟ್. ಸೊ ಈಗ ಫಸ್ಟ್ ಸ್ಟೆಪ್ ನೋಡೋಣ, ಪ್ರಿಪ್ರೇಷನ್ ಆಫ್ Na2CrO4. ಸರ್, ಪ್ರಿಪ್ರೇಷನ್ ಆಫ್ Na2CrO4 ಅಲ್ಲಿ ಸೊ ಫಸ್ಟ್ ಏನು ತೊಗೋತೇವಪ್ಪ ಅಂತ ಹೇಳಿದ್ರೆ, ಸೊ ವಿ ಶುಡ್ ಟೇಕ್ ದಿ FeCr2O4, ದಟ್ ಈಸ್ ಕಾಲ್ಡ್ ಆಸ್ ದಿ sodium chromate, chromate ore, it is chromite ore. So for that we are going to add the sodium carbonate Na2CO3. This whole reaction it is carried out in presence of oxygen. ಸರ್, ಈಗ ಪ್ರಾಡಕ್ಟ್ ಬರೆಯೋದು ಹೆಂಗೆ? ಸಿಂಪಲ್ ನೋಡಿ. ಸೊ ಈಗ ಈ FeCr2O4 ಏನಿದೆ ಅಲ್ಲ, FeCr2O4ನ ಸ್ಪ್ಲಿಟ್ ಮಾಡ್ತಾ ಹೋಗ್ರಿ ಫ್ರೆಂಡ್ಸ್. ಸೊ ಹೆಂಗೆ ಸ್ಪ್ಲಿಟ್ ಮಾಡೋದು ನೋಡಿ. ಈಗ FeCr2O4 ಇದ್ದಿದ್ದನ್ನು ಫಸ್ಟು ಸ್ಪ್ಲಿಟ್ ಮಾಡ್ತಾ ಹೋದಾಗ ಯು ಶುಡ್ ರೈಟ್ ದಿ ಹಿಯರ್ ಐರನ್ ಆಕ್ಸೈಡ್ ಅಂತ ಬರೀರಿ. ದಿಸ್ ಇಸ್ 1.
ಸೊ ಆಮೇಲೆ ಉಳಿದಿದ್ದೇನೀಗ ಎಫ್ ಇ ಹೋಯಿತು, ಆಕ್ಸಿಜನ್ ಹೋಯಿತು, 3 ಆಕ್ಸಿಜನ್ ಉಳಿತು, 2 CR2 ಉಳಿತು. ಅದನ್ನು ಇಲ್ಲಿ ಬರೀತೇನೆ ನಾನು, Cr2O3 ಅಂತ ಬರ್ತೇನೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತದ ಇಲ್ಲಿ ದಿಸ್ ರಿಯಾಕ್ಷನ್ ಈಸ್ ಕ್ಯಾರಿಡ್ ಔಟ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇಲ್ಲಿ ಆಕ್ಸಿಜನ್ ಈಸ್ ಆಕ್ಟ್ ಆಸ್ ದಿ ಆಕ್ಸಿಡೈಸಿಂಗ್ ಏಜೆಂಟ್. ಅಂದರೆ ಈಗ ನಾನೇನೇನು ಸ್ಪ್ಲಿಟ್ ಮಾಡಿ ಬರ್ದಿದ್ದಿಲ್ಲ, ಐರನ್ ಆಕ್ಸೈಡು, ದಿಸ್ Cr2O3, ಈಗೇನಾಗ್ತದಪ್ಪ ಅಂತ ಹೇಳಿದರೆ, ಸೊ ಇಟ್ ಈಸ್ ಅಂಡರ್ಗೋ ಆಕ್ಸಿಡೇಷನ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ಈಗ ನೋಡಿ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ನಿಮಗೆ +2 ಬರ್ತದೆ. ಇದು ಇಫ್ ಇಟ್ ಈಸ್ ಅಂಡರ್ಗೋ ಆಕ್ಸಿಡೇಷನ್ ಆದರೆ ಏನಾಗುತ್ತೆ, FeO ಇದ್ದಿದ್ದು, ಸೊ ದಿಸ್ ಈಸ್ ಡೈರೆಕ್ಟ್ಲಿ ಕನ್ವರ್ಟೆಡ್ ಇಂಟು Fe2O3. ಇಟ್ ಈಸ್ ಡೈರೆಕ್ಟ್ಲಿ ಕನ್ವರ್ಟೆಡ್ ಇಂಟು Fe2O3. ಸೊ ನೆಕ್ಸ್ಟ್ ಏನಾಗ್ತದೆ, ಸೊ ದಿಸ್ Cr2O3. ಸೊ ಇಫ್ ಇಟ್ ಈಸ್ ಅಂಡರ್ಗೋ ಆಕ್ಸಿಡೇಷನ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಸೊ ದಿಸ್ ಈಸ್ converted into CrO3. This is converted into CrO3. Clear? So this is the chromite ore split ಆಗಿ ಆಕ್ಸಿಡೇಷನ್ ಆದಾಗ Fe2O3 ಮತ್ತು Cr2O3 ಬರ್ತದೆ. ಸೊ ನೆಕ್ಸ್ಟ್ ಏನು ಮಾಡ್ಕೊಡ್ರಿ, ಅಗೇನ್ ಯು ಶುಡ್ ಸ್ಪ್ಲಿಟ್ ದಿಸ್ Na2CO3. ಸರಿ, Na2CO3ನ ಹೆಂಗೆ ಸ್ಪ್ಲಿಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಫ್ಯಾಮಿಲಿಯರ್ ಇದ್ದಿದ್ದು ಕಾರ್ಬನ್ ಡೈಆಕ್ಸೈಡ್ ಬರ್ಕೊಂಬಿಡಿ, ಉಳಿದಿದ್ದೇನು ಉಳಿತದೆ ಅದನ್ನು ಬರ್ಕೊಡ್ರಿ ಇಲ್ಲಿ. ಸೊ ದಿಸ್ ಈಸ್ Na2O. ದಿಸ್ ಇಸ್ ವಾಟ್ ಇಟ್ ಈಸ್ Na2O ಉಳಿತಿಲ್ಲ. ಕ್ಲಿಯರ್? ಸೊ ಈಗೇನು ಮಾಡ್ತೀರಿ, ಅಗೇನ್ ದ ಸೇಮ್ ಥಿಂಗ್. ಸೊ ನೋಡಿ ನಾನೀಗ ಪ್ರಾಡಕ್ಟ್ ಬರೀತಾ ಹೋಗ್ತೇನೆ. ಸೊ ಇದು ಏನು Fe2O3 ಅದಲ್ಲ, ಆ Fe2O3ನ ಆ್ಯಸ್ ಇಟ್ ಈಸ್ ಈ ಕಡೆ ಒಂದು ಸೈಡ್ ಬರ್ಕೊಂಬಿಡಿ. ಸೊ ಹಿಯರ್ ಐ ವಿಲ್ ರೈಟ್. So first I will write this Fe2O3. Clear? So ಆಮೇಲೆ ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಆ್ಯಸ್ ಇಟ್ ಈಸ್ ಬರ್ತದೆ. ಕಾರ್ಬನ್ ಡೈಆಕ್ಸೈಡ್ ಐ ರೋಟ್ ಹಿಯರ್. ಸೊ ದೆನ್ ಸರ್ ರಿಮೈನಿಂಗ್ ಏನೇನು ಉಳಿತಪ್ಪ ಅಂತ ಹೇಳಿದರೆ, ಸೊ ಈ NaCrO3 ಉಳಿತು, ಮತ್ತೇನು ಉಳಿತು, Na2 ಉಳಿತು. ಸೊ ಇದನ್ನೆರಡನ್ನೂ ಏನು ಮಾಡಬೇಕೀಗ, ಕಂಬೈನ್ ಮಾಡಿ ಈ ಕಡೆ ಬರೆದ್ಬಿಡಿ. ಕಂಬೈನ್ ಮಾಡಿ ಬರೆದಾಗ ಏನಾಯ್ತು ನೋಡಿ, Na2CrO4 ಬಂತು. ಸೊ ದಿಸ್ ಇಸ್ ದಿ ಫಸ್ಟ್ ಸ್ಟೆಪ್, ಖತಮ್. ಸೊ ಈಗ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ಬ್ಯಾಲೆನ್ಸಿಂಗ್ ದಿ ಕೆಮಿಕಲ್ ಇಕ್ವೇಷನ್. ಸರ್ ಈಗ ಬಂತು ಸರ್ ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಷನ್, ಮತ್ತೆ ನಾವೇನು ಮಾಡಬೇಕು, ಬಯಟ್ ಹಾಕ್ಬೇಕಾ, ಬೇಡ, ಬಯಟ್ ಹಾಕೋದು ನೆಸೆಸಿಟಿನೇ ಇಲ್ಲ. ಸೊ ಈಗ ಏನು ಮಾಡ್ತಾ ಹೋಗ್ರಿ, ಫಸ್ಟ್ ಯು ಶುಡ್ ಬ್ಯಾಲೆನ್ಸ್ ದಿ ಐರನ್. ಯಾವುದನ್ನು ಬ್ಯಾಲೆನ್ಸ್, ಫಸ್ಟ್ ನಾನು ಇಲ್ಲಿ ಬರೆದು ಬಿಡ್ತೇನೆ ಆರ್ಡರ್, ಯಾವುದ್ಯಾವುದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ. ಫಸ್ಟ್ ಯು ಶುಡ್ ಬ್ಯಾಲೆನ್ಸ್ ಐರನ್. ಸೊ ಐರನ್ನನ್ನು ಬ್ಯಾಲೆನ್ಸ್ ಮಾಡ್ತೇನೆ ನಾನು ಈಗ ನೋಡಿ. ಸೊ ಹಿಯರ್ ಇನ್ ದ ಪ್ರಾಡಕ್ಟ್ ಸೈಡ್ ಯು ಹ್ಯಾವ್ 2 Fe2O3, 2 ಐರನ್ಸ್ ಇದಾವೆ. ಸೊ ಅದಕ್ಕೆ ಸೊ ಯು ಶುಡ್ ಪುಟ್ ದ 2 ಹಿಯರ್ಸ್, 2 FeCr2O4 ಆಯಿತು, Fe ಬ್ಯಾಲೆನ್ಸ್ ಆಯಿತು. ಸೊ ದೆನ್ ಯು ಶುಡ್ ಬ್ಯಾಲೆನ್ಸ್ ದ ಕ್ರೋಮಿಯಮ್. ಸೆಕೆಂಡ್ ಯಾವುದಪ್ಪ, ಕ್ರೋಮಿಯಮ್ನ ಬ್ಯಾಲೆನ್ಸ್ ಮಾಡಿಕೊಡ್ರಿ. ಸೊ ನೋಡಿ ಈಗ ಕ್ರೋಮಿಯಮ್ ಇಲ್ಲಿ ಎಷ್ಟಾಯಿತು, 2 2 4 ಕ್ರೋಮಿಯಮ್ಸ್ ಆಯಿತು. ಸೊ ಇಲ್ಲಿ ಎಷ್ಟು ಕ್ರೋಮಿಯಮ್ ಅದಾವ, ಒಂದೇ ಒಂದು ಕ್ರೋಮಿಯಮ್ಮು. ಟು ಬ್ಯಾಲೆನ್ಸ್ ದಿಸ್ ಐ ವಿಲ್ ಆ್ಯಡ್ ಅಗೇನ್ 4 ಹಿಯರ್. ಕ್ರೋಮಿಯಮ್ ಬ್ಯಾಲೆನ್ಸ್ ಆಯಿತು, ಐರನ್ ಬ್ಯಾಲೆನ್ಸ್ ಆಯಿತು. ದೆನ್ ಯು ಶುಡ್ ಬ್ಯಾಲೆನ್ಸ್ ದಿ ಸೋಡಿಯಮ್. ಸೊ ನೋಡಿ ಈಗ ಇಲ್ಲಿ ಸೋಡಿಯಮ್ ಎಷ್ಟಿದೆ, 4 2 8 ಸೋಡಿಯಮ್ಸ್ ಇದ್ದಾವೆ. ಇಲ್ಲಿ ಎಷ್ಟಿದ್ದಾವೆ, ಬರೀ 2 ಅದಾವೆ. ಇದನ್ನು 8 ಮಾಡಲಿಕ್ಕೆ ಎಷ್ಟು ಆ್ಯಡ್ ಮಾಡ್ತೇನೆ ನಾನೀಗ, 4 ಸೋಡಿಯಮ್ನ ಆ್ಯಡ್ ಮಾಡ್ತೇನೆ. ಎಷ್ಟು, ಇಲ್ಲಿ 4 2 8 ಆಯಿತು, ಇಲ್ಲಿನೂ 4 2 8 ಆಯಿತು. ಸೊ ಉಳಿದಿದ್ದು ಕಾರ್ಬನ್ ಬ್ಯಾಲೆನ್ಸ್ ಮಾಡಿಕೊಡಿ. ನೆಕ್ಸ್ಟ್ ಯು ಶುಡ್ ಬ್ಯಾಲೆನ್ಸ್ ದ ಕಾರ್ಬನ್. ಸರ್ ಕಾರ್ಬನ್ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ, ಇಲ್ಲಿ 4 ಕಾರ್ಬನ್ ಐಟಮ್ಸ್ ಇದ್ದಾವೆ, ಇಲ್ಲಿ ಒಂದೇ ಒಂದು ಕಾರ್ಬನ್ ಐಟಮ್ ಇದೆ. ಸೊ ದೇರ್ ಫೋರ್ ಅಗೇನ್ ಯು ಶುಡ್ ಆ್ಯಡ್ ದ 4 ಹಿಯರ್. ಸೊ ಈಗ ಕಾರ್ಬನ್ನು ಬ್ಯಾಲೆನ್ಸ್ ಆಯಿತು. ಸೊ ದ ನೆಕ್ಸ್ಟ್ ಒನ್ ಈಸ್ ಆಕ್ಸಿಜನ್. ಸೊ ಲಾಸ್ಟ್ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಕೊ, ಇದೇ ಆರ್ಡರಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಸೊ ಡೆಫಿನೆಟ್ಲಿ ನಿಮಗಿದು ಹೆಲ್ಪ್ ಆಗ್ತದೆ. ಸರ್ ಈಗ ಆಕ್ಸಿಜನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ ನೋಡ್ಕೊಳ್ರಿ. ಸೊ ಈಗ 2 4 8 ಆಕ್ಸಿಜನ್ಸ್ ಆರ್ ದೇರ್, ಪ್ಲಸ್ ಸೊ ಇಲ್ಲಿ 4 3 12 ಆಕ್ಸಿಜನ್ಸ್. ಇದು ಬಿಟ್ಬಿಡಿ, ನಿಮ್ಮ ಕನ್ಫ್ಯೂಷನ್ ಅಂದರೆ ಇದು ಬಿಟ್ಬಿಡಿ. ಸೊ ಟೋಟಲ್ ಎಷ್ಟು ಆಕ್ಸಿಜನ್ಸ್ ಆಯ್ತು, ಈಗ 20 ಆಕ್ಸಿಜನ್ ಆಯಿತು. ಇಲ್ಲಿ ನೋಡ್ಕೊಂಡ್ರೆ ಎಷ್ಟಿದಾವೆ ಪ್ರಾಡಕ್ಟ್ ಸೈಡು, 4 4 16 ಪ್ಲಸ್ ಸೊ ಇಲ್ಲಿ 3 ಇದ್ದಾವೆ, ಪ್ಲಸ್ ಇಲ್ಲಿ 8 ಇದ್ದಾವೆ. ಸೊ ಎಷ್ಟಾಯ್ತು ಈಗ, 8 + 3 8
9 10 11 11 ಪ್ಲಸ್ 16 ಎಷ್ಟಾಯ್ತಪ್ಪ ಟೋಟಲ್ 27 ಆಕ್ಸಿಜನ್ ಆಯಿತು. ಸೊ ಈಗ ಇಲ್ಲಿ ರಿಯಾಕ್ಟೆಂಟ್ ಸೈಡ್ 20 ಆಕ್ಸಿಜನ್ಸ್ ಇದ್ದಾವೆ, ಇಲ್ಲಿ ಪ್ರಾಡಕ್ಟ್ ಸೈಡ್ 27 ಆಕ್ಸಿಜನ್ಸ್ ಇದ್ದಾವೆ. ಅಂದರೆ ಪ್ರಾಡಕ್ಟ್ ಸೈಡು 7 ಆಕ್ಸಿಜನ್ ಕಡಿಮೆ ಆಯಿತು ಅಂತ ಹೇಳಿ ನೀವೇನಾದರೂ 7 ಹಾಕಿದ್ರಿ ಅಂತ ಹೇಳಿದರೆ 7 2s 14 ಆಗಿಬಿಡ್ತದೆ. ಸೊ ಬಟ್ ನಮಗೆ ಎಷ್ಟು ಆಕ್ಸಿಜನ್ ಬೇಕಲ್ಲಿ ಟೋಟಲ್ 7 ಆಕ್ಸಿಜನ್ ಬೇಕು. ಸೊ ಬಿಕಾಸ್ ಆಫ್ ದಟ್ ರೀಸನ್ ಐ ವಿಲ್ ಗೋಯಿಂಗ್ ಟು ಆ್ಯಡ್ ದಿ 7/2. ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ ಕೇಸ್ ನೀವೇನಾರ ಇಲ್ಲಿ 7 ಆಕ್ಸಿಜನ್ ಹಾಕ್ಬಿಟ್ರಿ ಅಂದರೆ ಅಗೇನ್ ಇಟ್ ಈಸ್ ಇಂಬ್ಯಾಲೆನ್ಸ್. 7 2s 14 ಆಗಿಬಿಡ್ತದೆ. ಈಗ 7/2 ಯಾಕೆ ಹಾಕಿದೆ ಅಂದರೆ ಸೊ ಈ 2 ಕ್ಯಾನ್ಸಲ್ ಆಗಿ 7 ಆಕ್ಸಿಜನ್ ಅಷ್ಟೇ ಸಿಗ್ತದೆ. ಸರಿ, ಇಷ್ಟು ಬರೆದ್ರು ಓಕೆನಾ? ಓಕೆ, ಇಷ್ಟು ಬರೆದ್ರು ಓಕೆ. ಇಲ್ಲ ಅಂತ ಹೇಳಿದರೆ ಸೊ ಯು ಕ್ಯಾನ್ ರೈಟ್ ಅನದರ್ ಸ್ಟೆಪ್ಸ್, ಅಂದರೆ ಓವರ್ ಆಲ್ ಸ್ಟೆಪ್ಸ್ನ ನೀವು ಬರಿಬೋದು. ಸರ್ ಓವರ್ ಆಲ್ ಸ್ಟೆಪ್ಸ್ನ ಹೆಂಗೆ ಬರಿಬೋದು ಅಂತ ಹೇಳಿದ್ರೆ ಸೊ ಇದು ಡಿವೈಡೆಡ್ ಬೈ 2 ಅದಲ್ಲ, ಅದನ್ನು ಎಲ್ಲ ಕಡೆ ಮಲ್ಟಿಪ್ಲೈ ಮಾಡ್ಕೊಂಡು ಬರ್ರಿ. ಸರ್ ಮಲ್ಟಿಪ್ಲೈ ಮಾಡಿದರೆ ಏನಾಗ್ತದೆ ರೀ ಇಲ್ಲಿ ಅಂತ ಹೇಳಿದರೆ ಇಟ್ಸ್ ಅಗೇನ್ ವೆರಿ ಸಿಂಪಲ್. ಸೊ ಈ 2 2s 4 ಆಗ್ತದೆ. ಸೊ 4 FeCr2O4ನ ಇಲ್ಲಿ ಬರಿತೀನಿ. 4 FeCr2O4 ಪ್ಲಸ್ ಸೊ ಅಗೇನ್ ಇಲ್ಲೇನಾಗ್ತದೆ ನೋಡ್ಕೊಡ್ರಿ, 4 2s 8 ಅಂದರೆ 8 Na2CO3 iROT. ಸೊ ಪ್ಲಸ್ ಈಗ ನಾನೇನು ಮಾಡ್ಲಿಕ್ಕತ್ತಾನೆ ಎಲ್ಲದಕ್ಕೂ ಮಲ್ಟಿಪ್ಲೈ ಬೈ 2 ಮಾಡ್ಲಿಕ್ಕತ್ತಾನೆ. ಇಲ್ಲಿ ಮಲ್ಟಿಪ್ಲೈ ಬೈ 2 ಮಾಡಿದರೆ 2 2 ಗೆಟ್ ಕ್ಯಾನ್ಸಲ್ ಆಗಿ 7 ಆಕ್ಸಿಜನ್ ಉಳಿತು. ಸೊ ಇಟ್ ಈಸ್ ಕನ್ವರ್ಟೆಡ್ ಇಂಟು ಅಗೇನ್ ಈ ಶುಡ್ ಮಲ್ಟಿಪ್ಲೈ ಬೈ 2 ಹಿಯರ್. ಸೊ 4 2s ಎಷ್ಟಾಯ್ತದು 8 Na2Cr4 ಬರ್ತದೆ. ಸೊ ಪ್ಲಸ್ ಇಲ್ಲಿ ಎಷ್ಟಾಯ್ತು ನೋಡ್ಕೊಳ್ಳಿ. ಸೊ 2 Fe2O3 ಬಂತು ಪ್ಲಸ್ 4 2s 8 CO2. So this is the overall balanced equation of first step. You should remember. ಸೊ ನಾನು ಯಾವ ರೀತಿ ಹೇಳಿದೆ ಅದೇ ರೀತಿ ಮಾಡಿದರೆ ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಕರೆಕ್ಟ್ ಈಕ್ವೇಷನ್. ಬಯಟ್ ಹಾಕ್ಲಿಕ್ಕೆ ಹೋಗ್ಬೇಡ. This completes the first one. This Na2Cr4 is called as sodium chromate. The preparation of sodium dichromate we have to see. So ಈ sodium dichromate preparation ಅಲ್ಲಿ again we should take the preparation. First step ಅಲ್ಲಿ ಏನು ಪ್ರಿಪೇರ್ ಆಗಿತ್ತಲ್ಲ sodium chromate ಅದು ತಗೋಬೇಕು. ಸೊ ದಟ್ sodium chromate it is undergo acidification, ಅಂದರೆ the second reaction should be carried out in presence of acid. ಹೌದಾ, ಅಲ್ಲಿ ಆ್ಯಸಿಡ್ ಯಾವ್ದು ತೊಗೊಂಡಾರ ಅಂದರೆ H2SO4 ತೊಗೊಂಡಿದ್ದಾರೆ. ಸೊ ಐ ವಿಲ್ ರೈಟ್ ದಟ್ ಒನ್. ಸೊ ಫಸ್ಟ್ ಯು ಶುಡ್ ರೈಟ್ ದಿ Na2Cr4. ಸೊ ಫಾರ್ ದಿಸ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ದಿ H2SO4. ಅಯಾನಿಕ್ ಈಕ್ವೇಷನ್ ಬರೆದು ಬಿಡ್ತಾನೆ. ಈಗ ನೋಡಿ ಇಲ್ಲಿ ಸೊ ಇದು H2SO4ನ ನಾವು ಹಿಂಗೂ ಬರಿಬೋದಾ, 2H+ ಅಂತ ಬರಿಬೋದು. ಇನ್ನೊಂದು ಏನು ಬರಿಬೋದು, HSO4 HSO4 2- ಹಿಂಗೆ ಬರಿಬೋದು. ಕ್ಲಿಯರ್? ಸೊ ಈಗ 2H+ ನಾನು ಇಲ್ಲಿ ತಗೋತೇನೆ. ದಿಸ್ ಈಸ್ 2H+. ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತದ. ಸೊ ದೇರ್ ಈಸ್ ಅ ಫಾರ್ಮೇಷನ್ ಆಫ್ Na2Cr2O7 ಅಂತ ಗೊತ್ತದ. ನೆನ್ಪಿಟ್ಕೊಂಬಿಡ್ರಿ, ಇಲ್ಲಿ ಆ್ಯಸಿಡ್ ಬರ್ತದೆ ಅಂತ ಹೇಳಿದರೆ ಸೊ ವಾಟರ್ ಬರಬೇಕು. ದಿಸ್ ಈಸ್ ಆ್ಯಸಿಡ್ ಬಂತು ಅಂತ ಹೇಳಿದರೆ ಸೊ ವಿ ಶುಡ್ ಗೆಟ್ ದ ವಾಟರ್ ಹಿಯರ್. ಸೊ ನೆಕ್ಸ್ಟ್ ಏನಾಗ್ತದೆ ನೋಡ್ಕೊಳ್ಳಿ. ಸೊ ಇಲ್ಲಿ ಬರೆಯುವಾಗನೇ ಯು ಶುಡ್ ಟೇಕ್ ದ 2 moles ಆಫ್ Na2Cr2O7. ಸೊ ಈಗ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ರಿ, ನಿಮಗೆ ಈಸಿ ಆಗಿಬಿಡ್ತದೆ. ಸೊ 2 2s 4 ಆಯಿತು, ಇಲ್ಲಿ 2 ಅದ. ಸೊ ದೇರ್ ಫೋರ್ ಐ ವಿಲ್ ರೈಟ್ ದಿ 2Na+ here. ಸೊ ದಿಸ್ ಇಸ್ ಸೆಕೆಂಡ್ ಒನ್. ಸೊ ದ Na2Cr2O7, ದಿಸ್ ಇಸ್ ಸೋಡಿಯಂ dichromate. The color is again orange. Remember, color is orange. ಇದನ್ನು ಕೇಳ್ಬೋದು. ಕ್ಲಿಯರ್? ಓಕೆ. ಸೊ the next one is, so this is preparation of K2Cr2O7, that is last step. So again you should take here Na2Cr2O7. ಸರ್ ಈ Na2Cr2O7ಗೆ ನೀವೇನು ಹಾಕ್ಬೇಕಪ್ಪ ಅಂತ ಹೇಳಿದ್ರೆ ಪೊಟ್ಯಾಷಿಯಂ ಕ್ಲೋರೈಡ್ ಆ್ಯಡ್ ಮಾಡಿಕೊಡ್ರಿ. ಸರ್ ಈ ಪೊಟ್ಯಾಷಿಯಂ ಕ್ಲೋರೈಡ್ ಆ್ಯಡ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ದಿ K2Cr2O7 ಬರ್ತದೆ. ಸೊ ಈ K2Cr2O7ಗೆ ನೋಡಿ ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ಸೊ ಇಲ್ಲಿ 2 potassiums are there, 2 potassiums I will write here. So 2 sodiums 2 potassiums ಆಯಿತು.
ನೆಕ್ಸ್ಟು Cr2O7 Cr2O7 ಇದೆ, 2 ಪೊಟ್ಯಾಷಿಯಮ್ ಬಂತು. ಉಳಿದಿದ್ದೇನಪ್ಪ ಅಂತ ಹೇಳಿದರೆ, ಸೊ ದೇರ್ ಈಸ್ ಅ ಫಾರ್ಮೇಷನ್ ಆಫ್ 2 moles of NaCl, right? So this completes the preparation of potassium dichromate. So like this you can learn each and every reactions of inorganic chemistry very easily. For more videos you should subscribe. You can subscribe my channel. Then ಸೊ ಹಿಂಗೆ ನಿಮಗೆ ಏನೇನು ಈಸಿಯೆಸ್ಟ್ ಕಾನ್ಸೆಪ್ಟ್ ಇದೆ, ಏನೇನು ಕನ್ಫ್ಯೂಷನ್ ಆಗ್ತದೆ, ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇರ್ತೇನೆ. ಆರ್ ಎಲ್ಸ್ ನಿಮಗೆ ಯಾವುದು ಡಿಫಿಕಲ್ಟಿ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕ್ರಿ, ಸರ್ ಈ ರಿಯಾಕ್ಷನ್ ಎಕ್ಸ್ಪ್ಲೇನ್ ಮಾಡಿರಿ ಅಂತ. ನಾನು ಅದೇ ರಿಯಾಕ್ಷನ್ಸ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ, ರೈಟ್? ಸೊ ನಾನು ಹಾಗೆ ಚಾಪ್ಟರ್ ವೈಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು, ದೆನ್ ಬೇಸ್ಡ್ ಆನ್ ದ್ಯಾಟ್ ಕ್ವಶನ್ಸ್ ಏನೇನು ಕೇಳ್ತಾರಂತ ಹೇಳ್ತಾ ಬರೋಣ. ಸೊ ಥ್ಯಾಂಕ್ ಯು. ಹೀಗೆ ನೀವು ಮೋರ್ ವೀಡಿಯೋಸ್ಗೆ ನಾನು ಲಾಸ್ಟ್ ಟೈಮ್ ಏನು ಬ್ಲೂ ಪ್ರಿಂಟ್ ಎಲ್ಲ ಮಾಡಿದ್ದೆ ಅದನ್ನು ನೀಟಾಗಿ ನೋಡ್ಕೊಳ್ರಿ, ನೋಡಿ ಅದೇ ಟೈಪ್ ನಿಮ್ಮದು ಸ್ಟಡಿನ ಸ್ಟಾರ್ಟ್ ಮಾಡಿಕೊಳ್ರಿ. ಸೊ ಅಗೈನ್ ಐ ಆಮ್ ಟೆಲಿಂಗ್ ಯು, ಸೊ ಇಫ್ ಯು ಹ್ಯಾವ್ ಎನಿ ಡಿಫಿಕಲ್ಟೀಸ್ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್. ಸೊ ಕಮೆಂಟ್ ಹಾಕಿ, ಇಲ್ಲ ನನ್ನ ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗಿ. ಸೊ ಡೆಫಿನೆಟ್ಲಿ ಸೊ ನಿಮ್ಮ ಸ್ಕೋರ್ ಇಂಪ್ರೂವ್ ಮಾಡಲಿಕ್ಕೆ ಏನೇನು ಆಗ್ತದೆ ಅದು ನನ್ನ ಕಡೆಯಿಂದ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.